ಪಟ್ಟಣದ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ರವರ ನಿವಾಸಕ್ಕೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಭೇಟಿ ನೀಡಿ ಅವರ ನಿವಾಸದಲ್ಲಿನ ಪಕ್ಷಿಗಳ ಬಗ್ಗೆ ಹಾಗೂ ಮನೆಯ ಸುತ್ತಲೂ ಅಳವಡಿಸಿರುವ ವಿವಿಧ ರೀತಿಯ ಕೃತಕವಾದ ಗೂಡುಗಳ ಬಗ್ಗೆ ಹಾಗೂ ಪಕ್ಷಿಗಳ ಜೀವನ ಕ್ರಮದ ಕುರಿತು ಪಕ್ಷಿ ಪ್ರೇಮಿ ಸಲಾವುದ್ದೀನ್ ರೊಂದಿಗೆ ಚರ್ಚೆ ನಡೆಸಿ ಮಾತನಾಡಿದರು. ಮಾನವೀಯತೆಯೊಂದಿಗೆ ಸಲಾವುದ್ದೀನ್ ಅವರು ಪ್ರಾಣಿ ಮತ್ತು ಪಕ್ಷಿಗಳ ಬಗ್ಗೆ ಅಪಾರವಾದ ಕರುಣೆಯನ್ನು ಹೊಂದಿದ್ದಾರೆ. ಅವರ ಮನೆಯಲ್ಲಿ ಪಕ್ಷಿಗಳನ್ನು ಅತ್ಯಂತ ಪ್ರೀತಿಯಿಂದ ಅವರು ಆಸರೆ ನೀಡಿ ಸಂರಕ್ಷಿಸುತ್ತಿದ್ದಾರೆ. ಪ್ರತಿಯೊಬ್ಬರೂ ಪ್ರಕೃತಿಯೊಂದಿಗೆ ಗೌರವದಿಂದ ನಡೆದುಕೊಳ್ಳಬೇಕು. ಪ್ರಕೃತಿಯಲ್ಲಿನ ಪ್ರತಿಯೊಂದು ಜೀವಿಯೂ ಕೂಡ ಮನುಷ್ಯರಂತೆ ಜೀವಿಸುವ ಹಕ್ಕನ್ನು ಹೊಂದಿವೆ. ಆದ್ದರಿಂದ ಪ್ರತಿಯೊಂದು ಜೀವಿಗೂ ಕೂಡ ನಾವು ಭೂಮಿಯಲ್ಲಿ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಮಾತ್ರ ಪ್ರಕೃತಿಯಲ್ಲಿನ ಜೀವ ವೈವಿಧ್ಯತೆಯಲ್ಲಿ ಸಮತೋಲನವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮಾನವಿ ಬಂದಂಥ ಸಂದರ್ಭದಲ್ಲಿ ಪ್ರಾಣಿ ಪ್ರಿಯ ಅನ್ಬೇಕು ಅಥವಾ ಕರುಣಾಮೂರ್ತಿ ಅನ್ಬೇಕು, ಇವೆರಡೂ ಮೀರಿ ಇವತ್ತು ಒಂದು ಮಾನವೀಯತೆಯನ್ನು ಮೆರೆತಕ್ಕಂಥ ಸಲಾವುದ್ದೀನ್ ಅವ್ರ ಮನೆಗೆ ಬಂದಾಗ ಅವರು ಇಲ್ಲಿವರೆಗೂ ಕೂಡ ಆ ಪ್ರಾಣಿಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದೇನು ಕಕ್ಕಲತೆ ಐತಲ್ಲ, ಅದನ್ನು ಬಹುಶಃ ನಾವ್ಯಾರು ಶಬ್ದಗಳಿಂದ ಹೇಳೋಕ್ಕಾಗೋದಿಲ್ಲ. ಅಷ್ಟೊಂದು ಇವತ್ತು ನೇಚರ್ ಅನ್ನೋದು ಏನೈತಲ್ಲ, ಆ ನೇಚರಿಗೆ ಕೊಡ್ತಕ್ಕಂಥ ಗೌರವ ಮತ್ತು ನಮ್ಮ ಪ್ರಕೃತಿಯನ್ನು ಆರಾಧಿಸ್ತಕ್ಕಂಥ ಭಾವನೆ ಪ್ರತಿಯೊಬ್ಬರಲ್ಲಿ ನಾವು ಬೆಳೆಸ್ಕೊಂಡಾಗ ಎಷ್ಟೊಂದು ಸುಂದರವಾದಂಥ ಪ್ರಕೃತಿಯನ್ನು ನಾವು ಕಾಣ್ಬೋದು ಅನ್ನೋದಕ್ಕೆ ಇವತ್ತು ನಮ್ಮ ಸಲಾವುದ್ದೀನ್ ನಮ್ಗೆ ಸಾಕ್ಷಿ ಇವತ್ತಿಲ್ಲಿ. ಅದಕ್ಕೆ ನಾನು ಕೇಳಿದ್ದೆ ಸಲಾವುದ್ದೀನ್ ಬಗ್ಗೆ, ನಮ್ಮ ಡಾಕ್ಟರ್ ಚನ್ನನಗೌಡ ನನಗೆ ಹೇಳಿದಾಗ ಅವತ್ತಿನಿಂದನೇ ಒಂದು ತುಡಿತ ಇತ್ತು, ಇಲ್ಲ ಹೋಗ್ಬೇಕು ಆತನ ಮನೆಗೆ ಹೋಗಿ ಭೇಟಿಯಾಗಿ ಅಲ್ಲಿ ಇರ್ತಕ್ಕಂಥ ವಾತಾವರಣ ನೋಡ್ಕೊಂಬರ್ಬೇಕು, ಯಾವ ರೀತಿ ಅವುಗಳಿಗೆ ರಕ್ಷಣೆಯನ್ನು ಕೊಡ್ತಾನೆ, ಅವನಿಗೆ ಎಷ್ಟು ಪ್ರೀತಿಯಿಂದ ಕಾಣ್ತಾನೆ ಅನ್ನೋದನ್ನು ಕಣ್ಣಾರೆ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಸಲಾವುದ್ದೀನ್ ಅವ್ರ ಮನೆಗೆ ಬಂದಿದ್ದೆ. ಇವೆಲ್ಲವೂ ನಾನು ನೋಡಿ ವಿಡಿಯೋ ಮೂಲಕ ಅನೇಕ ಇವತ್ತೇನು ಪ್ರಾಣಿಗಳನ್ನು ರಕ್ಷಣೆ ಮಾಡಿದಿರ್ಬೋದು, ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಇಲ್ಲಿ ಆಸರೆ ಇರ್ಬೋದು, ಇವನ್ನೆಲ್ಲವನ್ನೂ ನೋಡಿದಾಗ ಒಬ್ಬ ಮನುಷ್ಯನ ಹತ್ರ ಇರ್ತಕ್ಕಂಥ ಕರುಣೆ ಕೇವಲ ಬರೀ ಮಕ್ಕಳಿಗೋ ಮರಿಗೋ ಇನ್ನೊಬ್ಬರಿಗೋ ತನ್ನದಕ್ಕಾಗಿ ತೋರಿಸ್ತಕ್ಕಂಥ ಜನ ಭಾಳಷ್ಟು ಸಮಾಜದೊಳಗೆ ಸಿಗ್ತಾರೆ. ತನ್ನ ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡ್ತಕ್ಕಂಥವ್ರು, ಕೋಟಿಗಟ್ಟಲೆ ಗಳಿಸ್ತಕ್ಕಂಥವ್ರು. ಆದರೆ ಈ ಪ್ರಕೃತಿಯಲ್ಲಿ ಬೆಳೆತಕ್ಕಂಥ ಜೀವಗಳ ಬಗ್ಗೆ ಕರುಣೆ ತೋರಿಸ್ತಕ್ಕಂಥವ್ರು ಭಾಳ ವಿರಳ. ಅಂತ ವಿರಳರಲ್ಲಿ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಅವರು ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರಿಗೆ ನೆನಪಿನ ಕಾಣಿಕೆ ಹಾಗೂ ಪಕ್ಷಿಗಳ ಕುರಿತು ಪುಸ್ತಕವನ್ನು ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಆರ್ಡಿಸಿಸಿ ಬ್ಯಾಂಕಿನ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ತೋರಣದಿನ್ನಿ, ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ಸೇರಿದಂತೆ ಇನ್ನಿತರರು ಇದ್ದರು.